ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು 30 ಸೈಜ್ದು ಫ್ರಂಟ್ ಅಂದರೆ ನೀವು ಫ್ರಂಟ್ ಯಾವ ಥರ ತೊಗೋಬೇಕು, ಪ್ಯಾಡೆಡ್ ಹಾಕಿ ಹೊಲಿಬೇಕು ಅಂತಂದರೆ ಬ್ಲೌಸು ಅದನ್ನು ಫ್ರಂಟ್ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನಾರ್ಮಲ್ ಪ್ರಿನ್ಸ್ ಕಟ್ಟು ಬ್ಲೌಸ್ ಮಾತ್ರ ನಾರ್ಮಲ್ ಬರುತ್ತೆ, ಅದು ಬಾರ್ಡರ್ ಇಟ್ಟು ಹೊಲಿಯೋವಂಥದ್ದು. ಫ್ರಂಟ್ ವಿ ನೆಕ್ ಬರುತ್ತೆ, ಅದನ್ನು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನಾನೀಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ. ಈಗ ಇದು ಲೈನಿಂಗ್ ತೊಗೊಂಡಿದ್ದೀನಲ್ವ, ಇದು ಬಂದು ಮೇನ್ ಪೀಸು ಇದಾಗಿರುತ್ತೆ, ಯಾಕೆಂದರೆ ಇದು ಸ್ಯಾರಿದು ಲೆಹೆಂಗದ್ದು ಬ್ಲೌಸ್ ಆಗಿರೋದ್ರಿಂದ ಇದು ಮೇನ್ ಪೀಸು. ಲೈನಿಂಗ್ ಮಾತ್ರ ನಾನು ಕಟ್ ಮಾಡಿ ತೋರಿಸ್ತೀನಿ. ಈಗ ಇದು ಎಕ್ಸ್ಟ್ರಾ ಏನಿದೆ ಒಂದು ಪಾಯಿಂಟ್ ಹಾಕ್ಕೊತಾ ಇದ್ದೀನಿ, ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ. ಪ್ರಿನ್ಸ್ ಕಟ್ ಇದು ಸೈಜ್ ಬಂದು ಚೆಸ್ಟ್ 30 ಇದೆ, ಲೆಂತ್ ಬಂದು 14 ಇದೆ ನೋಡಿ. 14ಗೆ ಮಾರ್ಕ್ ಮಾಡ್ಕೊತೀನಿ. ಫಸ್ಟು ಎಕ್ಸ್ಟ್ರಾ ½ ಇಂಚು ಸ್ಟಿಚಿಂಗಿಗೋಸ್ಕರ. ಇದ್ರ ಶೋಲ್ಡ್ರ್ ಬಿಡ್ತ್ ಬಂದು ಸ್ವಲ್ಪ ಇದು ಕ್ರಾಪ್ ಟಾಪ್ ಆಗಿರೋದ್ರಿಂದ ಶೋಲ್ಡ್ರದ್ದು ಡೀಪು ಸ್ವಲ್ಪ ಜಾಸ್ತಿ ಇಟ್ಟಿರ್ತೀನಿ. ಒಂದು 3ಗೆ ಹಾಕ್ಕೊತಾ ಇದ್ದೀನಿ ಮಾರ್ಕು, ಯಾಕೆಂದರೆ ಅದು ಸ್ವಲ್ಪ ಬ್ರಾಡಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಇಲ್ಲೂ ಅಷ್ಟೇ ಸ್ಮಾಲ್ ಅಂದರೆ 2.5ಗೆ ಸಾಕಾಗುತ್ತೆ ಶೋಲ್ಡ್ರಿಗೆ. ನಂತರ ಇದು ವೆಸ್ಟ್ ಎಷ್ಟಿದೆಯಲ್ವ ಅದರಲ್ಲಿ 4 ಭಾಗ ಮಾಡ್ಕೊಬೇಕಾಗುತ್ತೆ. ವೆಸ್ಟ್ ಬಂದು 24 ಇದೆ, ಇದು ತುಂಬ ಒಂದು ಸ್ಮಾಲ್ ಸೈಜ್ ಅಂತಲೇ ಹೇಳ್ಬೋದು. 24 ಇಂಟು ಡಿವೈಡೆಡ್ ಬೈ ಅಂತಂದರೆ 4 ಮಾಡ್ಕೋಬೇಕು, 6 ಬರುತ್ತೆ. ಯಾಕೆಂದರೆ 4 24 ಇಲ್ಲೇ ಬಂತು. 6ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು 6ಗೆ ನೀವು ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಇದು ಫಸ್ಟು ಇದನ್ನು ಪ್ರಿನ್ಸ್ ಕಟ್ಟಲ್ಲಿ ನೀವು ಇದನ್ನ ಮೇನ್ ನೋಡ್ಕೊಂಡಿರಿ. ಇಲ್ಲಿ ನಿಮಗೆ ಒಂದು 30 ಸೈಜ್ಗೆ ಒಂದು ಪಾಯಿಂಟ್ ಹೆಡ್ ಬರುತ್ತೆ, ಮತ್ತು 34 36ಗೆ ಒಂದು ಇದು ಬರೋದ್ರಿಂದ ನೋಡಿ. ಈಗ ನಾನು ಇದನ್ನು 2.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಇದಕ್ಕೆ 1 ಇಂಚ್, ಯಾಕೆಂದರೆ 30 ಸೈಜ್ ಆಗಿರೋದ್ರಿಂದ ಜಾಸ್ತಿ ತೊಗೊಳೋದು ಬೇಡ, ಸ್ವಲ್ಪನೇ ಸಾಕಾಗುತ್ತೆ. ಹಾಗಾಗಿ ಇಲ್ಲಿ ಇದು ಮಾಡಿಕೊಂಡು ನಂತರ ನಾವು ಹಾಕ್ಕೊಬೇಕಂದ್ರೆ ಇದು ಈಸಿ ಮೆಥಡಲ್ಲಿ ಇಲ್ಲಿಂದ ಎಷ್ಟು 2.5ಗೆ ನಾವು ತೊಗೊಂಡಿದ್ದೀವಿ, 2.25 ತೊಗೊಂಡಿದ್ದೀವಿ ಅಂದರೆ ನೋಡಿ, ಈ ಒಂದು 2.25 ಹಿಡಿದು ಇಲ್ಲಿ 6, ಆಗ 24 ವೆಸ್ಟ್ ಬರೋದಕ್ಕೆ ಸರೋಗುತ್ತೆ. ಹಾಗಾಗಿ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇರೋಂಥದ್ದು. ನಂತರ 2 ಇದು ಎಕ್ಸ್ಟ್ರಾ ಎಷ್ಟು ಬಿಡ್ತೀರೋ ಅದು. ಮತ್ತು ನಾವು ಇವಾಗ ಇಲ್ಲಿ ಎಷ್ಟು ಇಟ್ಟಿದ್ದೀರಲ್ವ ನೀವು, 1.5 ಬರುತ್ತೆ. ಅದು 1.5 ಏನಿದೆ ಅಲ್ವ ಅದನ್ನು ಎಕ್ಸ್ಟ್ರಾ ಇಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ಒಂದು ನಾವು ತೊಗೊಂಡಾಗ ಬ್ಯಾಕ್ ಜಾಯಿಂಟ್ ಮಾಡಬೇಕಾದ್ರೆ ಆಗ ಈಸಿ ಅನಿಸುತ್ತೆ. ಮತ್ತು ಕ್ಲಾತು ಅಷ್ಟೇ ಇಲ್ಲಿ ಸಾಲ್ಟೇಜ್ ಬರೋದಿಲ್ಲ, ಹಾಗಾಗಿ ಅಷ್ಟು ತೊಗೊಬೇಕಾಗುತ್ತೆ. ಮತ್ತು ಇದು ಫ್ರಂಟ್ ಡೀಪ್ ಬಂದು ನೋಡಿ, ಫ್ರಂಟ್ ಡೀಪು 6ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಫ್ರಂಟ್ ಡೀಪ್ಗೆ ನೋಡಿ, ಇಲ್ಲಿ ಬಂದು 6 ಇರೋದ್ರಿಂದ ನಾನು 4ಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿರೋವಂಥದ್ದು. ಇದು ಈ ನೆಕ್ ತೊಗೊಂಡು ಇಲ್ಲಿ ಬಾರ್ಡರ್ ಬರುವಂಥದ್ದು, ಹಾಗಾಗಿ ನಾನು ಈ ಥರ ತೊಗೊಂಡಿದ್ದೀನಿ. ಇದು ಒಂದು ಬೋಟ್ ನೆಕ್ ಶೇಪ್ ಬೇಡ ಅಂತ ಹೇಳಿದ್ರಿಂದ ಕಸ್ಟಮರು ಇದರಲ್ಲೇ ಡಿಸೈನ್ ಬರಬೇಕು ಅಂತ ಹೇಳಿದ್ರು, ಹಾಗಾಗಿ ಇದು ಮಾಡಿರೋವಂಥದ್ದು. ಇದು ನಾರ್ಮಲ್ಗೆ ರೆಡಿ ಮಾಡ್ಕೊಂಡಿರೋವಂಥದ್ದು ನೋಡಿ. ಈಗ ಇದು ಬಂದು ಚೆಸ್ಟ್ ಬಂದು 30 ಇರೋದು, 30ಯಲ್ಲಿ 30 ಡಿವೈಡೆಡ್ ಬೈ 4 ಅಂತಂದರೆ 7.5 ಆಯಿತು ನೋಡಿ. ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಹೇಳಿದ್ನಲ್ಲ ನೋಡಿ, ಇದೇ ಥರ ತೊಗೋಬೇಕಾಗುತ್ತೆ ನೀವು ಲೈನ್ನ. ಈಗ ಏನಿದೆ ಅಲ್ವಾ ಇಲ್ಲಿ ನಾನು ತೊಗೊಂಡಿದ್ದೀನಿ, ಅದೇ ಥರ ತೊಗೊಳ್ಳಿ. ನಿಮಗೆ ಜಾಯಿಂಟ್ ಮಾಡಬೇಕಾದ್ರೆ ಬ್ಯಾಕು ಯಾವುದೇ ಥರದಂಥ ಒಂದು ಪ್ರಾಬ್ಲಮ್ ಬರೋಲ್ಲ. ಈಗ ನಿಮ್ಮ ಒಂದು ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಎಷ್ಟಿದೆಯೋ ಅಲ್ಲಿಗೆ ಪಾಯಿಂಟ್ ಮಾಡ್ಕೊಳ್ಳಿ. ಇದು ತುಂಬ ದೊಡ್ಡದ ಸೈಜ್ ಅಂತೂ, ಇದು ಬಸ್ ಸೈಜ್ ಬಂದು ಒಂದು ಚಿಕ್ಕದಾಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು ನೋಡಿ. ಇಲ್ಲಿ ಬರುತ್ತೆ ಕಪ್ಸ್ ಅನ್ನೋದು, ನಮ್ಮ ಒಂದು ಇದು ಪ್ಯಾರೆಡ್ ಹಾಕಬೇಕಾಗುತ್ತೆ ಕಪ್ಸು ನೋಡಿ, ಇಲ್ಲಿ ಬರುತ್ತೆ. ಹಾಗಾಗಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಇದು. ಮತ್ತು ನಿಮ್ಮ ಒಂದು ಇದೇನಿದೆಯಲ್ವಾ ಒಂದು ಆರ್ಮಲ್ಲು ನೋಡಿ ಕರೆಕ್ಟಾಗಿ ಬಂತು. ಅರ್ಥ ಮಾಡ್ಕೊಬೇಕಷ್ಟೇ. ಇದು ಕಟಿಂಗ್ ಮಾತ್ರ ತುಂಬಾ ಒಂದು ಈಸಿ ಇರುತ್ತೆ, ಆದರೆ ಸ್ವಲ್ಪ ಮೈಂಡಿಗೆ ನೀವು ಅದು ಯಾವ ಥರ ಮಾಡ್ತಾಯಿದ್ದೀವಿ, ಸೈಜ್ ಏನಿದೆ ಏನು ಅಂತ ನೀವು ಮೈಂಡ್ಗೆ ಹಾಕ್ಕೊಂಡು ಮಾಡಿದ್ರೆ ಮಾತ್ರ ಯಾವುದೇ ಕೆಲಸ ಆಗಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋದು. ಈಗ ಇದೊಂದು ನಾರ್ಮಲಲ್ಲಿ ಪ್ರಿನ್ಸ್ ಕಟ್ಟು ಯಾವ ಥರ ಒಂದು ಕಟಿಂಗ್ ಹಾಕಬೇಕು ಅನ್ನೋದನ್ನು ನಾನು ವಿಡಿಯೋ ಹಾಕಿರೋಂಥದ್ದು. ನಿಮ್ಗೇನಾದರೂ ಒಂದು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.